ಶಿವ ಪುರಾಣದ ಪ್ರಕಾರ ಒಮ್ಮೆ ಅಸುರರು ದೇವತೆಗಳ ನಗರ ಅಮರಾವತಿ ಮೇಲೆ ದಾಳಿ ಮಾಡಿದ್ದರು. ಪರಿಣಾಮವಾಗಿ ದೇವತೆಗಳು ಪರಾಭವಗೊಂಡಿದ್ದರು. ಇದಾದ ಬಳಿಕ ಇಂದ್ರಾದಿ ದೇವತೆಗಳು ಕಶ್ಯಪ ಋಷಿಗಳಿದ್ದಲ್ಲಿಗೆ ಬಂದು ತಮಗೆ ಸಹಾಯ ಮಾಡುವಂತೆ ಬೇಡಿಕೊಂಡಿದ್ದರು. ಆಗ ಕಶ್ಯಪ ಋಷಿಗಳು ಕಾಶಿಗೆ ಬಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಅಲ್ಲೇ ಶಿವದೇವರ ಕುರಿತು ತಪಸ್ಸನ್ನು ಆಚರಿಸಿದರು. ಕಶ್ಯಪ ಋಷಿಗಳ ತಪಸ್ಸಿಗೆ ಮೆಚ್ಚಿದ ಶಿವದೇವರು ವರ ಬೇಡುವಂತೆ ಕೇಳಿದರು. ಆಗ ಕಶ್ಯಪ ಋಷಿಗಳು ಅಸುರರನ್ನು ಸೋಲಿಸಿ ದೇವತೆಗಳಿಗೆ ಸ್ವರ್ಗ ರಾಜ್ಯವನ್ನು ಮರಳಿ ದೊರಕಿಸಿಕೊಡುವಂತೆ ಪ್ರಾರ್ಥಿಸಿದರು. ಇದಕ್ಕೆ ಸಮ್ಮತಿಸಿದ ಕರುಣಾಮಯಿ ಶಿವದೇವರು ದೈತ್ಯರ ವಿರುದ್ಧದ ಯುದ್ಧಗಳಲ್ಲಿ ದೇವತೆಗಳಿಗೆ ಸಹಾಯ ಮಾಡಲು 11 ರುದ್ರರ ರೂಪವನ್ನು ತಾಳಿದರು. ಈ 11 ರುದ್ರರು ಕಶ್ಯಪ ಋಷಿಯ ಮಡದಿ ಸುರಭಿಯಿಂದ ಜನಿಸಿದರು. ಈ 11 ರೂಪಗಳೇ ಏಕಾದಶ ರುದ್ರರು. ಅವರೇ ಕಪಾಲಿ, ಪಿಂಗಲ, ಭೀಮ, ವಿರೂಪಾಕ್ಷ, ವಿಲೋಹಿತ, ಶಾಸ್ತ, ಅಜಪಾದ, ಅಹಿರ್ಭುಜ್ಞ, ಶಂಭು, ಚಂಡ ಮತ್ತು ಭವ. ಇವರು ದೈತ್ಯರನ್ನು ಸಂಹರಿಸಿದರು. ಆ ಮೂಲಕ ಅಮರಾವತಿ ಮತ್ತೆ ದೇವತೆಗಳಿಗೆ ದೊರೆಯಿತು.